ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್‌ಗೆ ಸ್ವಾಗತ. ಇವತ್ತಿನ ದಿವಸ ನಾನು ಎರಡು ಕಳಿಸಿರುವಂತ ಬಾಳೆಹಣ್ಣಿನಿಂದ ಒಂದು ರುಚಿಯಾದಂತ ಅಕ್ಕಿ ರೊಟ್ಟಿ ರೆಸಿಪಿ ಮಾಡಿ ತೋರ್ಸಕತ್ತೀನಿ. ಬಹಳ ಅಂದ್ರೆ ಬಹಳ ರುಚಿಯಾಗಿರ್ತೈತಿ. ಈಗೆಲ್ಲ ನಮ್ಮ ಹಬ್ಬಗಳು ಮುಗಿದಿರ್ತಾವಲ್ಲ, ಬಾಳೆಹಣ್ಣು ಇದ್ದೇ ಇರ್ತಾವ ಮನಿಯೊಳಗ. ನೀವು ಕಳಿತಿರುವಂತ ಬಾಳೆಹಣ್ಣು ಬೇಕಾದ್ರೂ ತಗೋರಿ ಅಥವಾ ನಾರ್ಮಲ್ ಆಗಿ ಚಲೋ ಬಾಳೆಹಣ್ಣು ಬೇಕಾದ್ರೂ ತಗೊಂಡ್ ಮಾಡ್ಬೋದು. ಬರೀ ಹಂಗಿದ್ರ ರೆಸಿಪಿ ಸ್ಟಾರ್ಟ್ ಮಾಡೋಣ ಅಂತ. ಮೊದ್ಲಿಗೆ ಇದಕ್ಕ ಏನೇನ್ ಸಾಮಾನು ಬೇಕಾಗ್ತಾವ ಅಂತ ತೋರಿಸ್ತೀನಿ ನೋಡ್ರಿ. ನಾನಿಲ್ಲೇ ಚಿಕ್ಕಿ ಹಣ್ಣು ತಗೊಂಡೇನ್ರಿ. 2 ಚಿಕ್ಕಿ ಬಾಳೆಹಣ್ಣು ತಗೊಂಡಿನಿ. ಒಂದು ಅರ್ಧ ಬೌಲಷ್ಟು ತುರಿದಿರುವಂತ ಹಸಿ ಕೊಬ್ಬರಿ ತಗೊಂಡಿನಿ. ಒಂದು 2 ರಿಂದ 3 ಸ್ಪೂನ್ ಅಷ್ಟು ಬೆಲ್ಲ ಮತ್ತು 1 ಬೌಲ್ ಅಷ್ಟು ಅಕ್ಕಿ ಹಿಟ್ಟು, ಒಂದು ಅರ್ಧ ಚಮಚಷ್ಟು ಜೀರಿಗೆ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು 1/4 ಚಮಚಷ್ಟು ಹಸಿ ಶುಂಠಿ ಸಣ್ಣ ಕಟ್ ಮಾಡಿ ಇಟ್ಕೊಂಡೇನ್ರಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಸಾಮಾನುಗಳು ನಮ್ಗೆ ಬಾಳೆಹಣ್ಣಿನ ಅಕ್ಕಿ ರೊಟ್ಟಿ ಮಾಡೋದಕ್ಕ ಬೇಕಾಗ್ತಾವು. ಈಗ ಬಾಳೆಹಣ್ಣಿನ ಸಿಪ್ಪಿನೆಲ್ಲ ತಕೊಂಡ್ಬಿಡ್ರಿ. ಸ್ವಲ್ಪ ಕಳತಿರುವಂತ ಬಾಳೆಹಣ್ಣು ಆದ್ರೆ ಸ್ವೀಟ್ ಇರ್ತಾವಲ್ರಿ, ಮತ್ತು ಅಕ್ಕಿ ರೊಟ್ಟಿನೂ ಬಹಳ ರುಚಿಯಾಗಿರ್ತಾವು. ಇಲ್ಲಾಂದ್ರ ನಿಮ್ಮ ಮನೆಯೊಳಗ ಚಲೋ ಬಾಳೆಹಣ್ಣು ತಗೊಂಡು ಮಾಡ್ಬೋದು. ಈಗ ಸ್ವಲ್ಪ ಬಾಳೆಹಣ್ಣದ ಬಹಳ ಮೆತ್ತಗಾಗಿತ್ತು, ಅದನ್ನ ತಕೊಂಡು ಈ ರೀತಿಯಾಗಿ ಒಂದು ಫೋಕ್ ತಗೊಂಡು ಇದನ್ನ ಸ್ವಲ್ಪ ಸಣ್ಣ ಮಾಡ್ಕೊಳ್ರಿ. ತೀರಾ ಸಣ್ಣ ಆಗ್ಬೇಕಂತ ಹೇಳೇನಿಲ್ಲ, ಒಂದು ಫೋಕ್ ಸಹಾಯದಿಂದ ಈ ರೀತಿಯಾಗಿ ಸಣ್ಣ ಮಾಡ್ಕೊಳ್ರಿ. ಬಹಳ ರುಚಿಯಾಗಿರ್ತೈತ್ರಿ ಇದು ರೆಸಿಪಿ. ನಿಮ್ಗ ಮಾಡೋದು ಕೂಡ ಬಹಳ ಸರಳ. ನೀವು ಮನೆಯೊಳಗೆ ಬಾಳೆಹಣ್ಣು ಇದ್ದು ಅಂದ್ರೆ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ಈಗ ನಾನಿಲ್ಲಿ 1 ಬೌಲಷ್ಟು ನೀರನ್ನ ಹಾಕೊಂತೀನಿ ಒಂದು ಪಾತ್ರೆಗೆ. ಈಗ ಇದು 1 ಬೌಲಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡ್ರೆ 1 ಬೌಲಷ್ಟು ನೀರನ್ನ ಹಾಕೊಳ್ರಿ. ಯಾಕಂದ್ರೆ ಬಾಳೆಹಣ್ಣು ಬಹಳ ಕಳತಿರ್ತಾವಲ್ರಿ, ಅದ್ರೊಳಗೂ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರುತ್ತೆ. ನೀರನ್ನ ಜಾಸ್ತಿ ಹಾಕೊಳೋದಕ್ಕೆ ಹೋಗ್ಬೇಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಟ್ ಮಾಡ್ಕೊಂಡಿರುವಂತ ಶುಂಠಿ ಮತ್ತು ಜೀರಿಗೆ ಎಲ್ಲಾನು ಹಾಕೊಂಡೇನ್ರಿ. ಈಗ ನೀರು ಕುದಿ ಹತ್ತಿದ ತಕ್ಷಣ ಇದು ಕಳತಿರುವಂತ ಬಾಳೆಹಣ್ಣು ಇತ್ತಲ್ರಿ, ಇದನ್ನ ಹಾಕೊಳ್ರಿ. ಇದು ಬಾಳೆಹಣ್ಣು ಸ್ವಲ್ಪ ಒಂದು ಕುದಿ ಬಂದ್ರೆ ಸಾಕ್ರಿ. ಬಾಳೆಹಣ್ಣು ಕುದಿಯೋದು ಬ್ಯಾಡ್ರಿ. ಇದು ಸ್ವಲ್ಪ ಒಂದು ಕುದಿ, ಈಗ ನೋಡ್ರಿ ಈ ರೀತಿ ಕುದಿ ಬಂತು ಅಂದ್ರೆ ಸಾಕ್ರಿ. ಎಲ್ಲಾನು ಚಲೋ ತಂಗ ತಿರುಗ್ಕೊಳ್ರಿ. ತಿರುಗ್ಕೊಂಡು ನಂತರ ಹಸಿ ಕೊಬ್ಬರಿ ತುರಿದು ಇಟ್ಕೊಂಡಿದ್ವಲ್ರಿ, ಅದು ಮತ್ತು ಬೆಲ್ಲ ಎರಡೂ ಸೇರಿಸ್ಕೊಂಡಿನಿ. ಸೇರಿಸ್ಕೊಂಡು ಅದನ್ನು ಕೂಡ ಚಲೋ ತಂಗ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ರಿ. ನಂತರ ಅಕ್ಕಿ ಹಿಟ್ಟಿತ್ತಲ್ಲ, ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತೀನಿ ನಾನು. ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಎಲ್ಲಾನು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡ್ಕೊಂಡು ಈ ರೀತಿಯಾಗಿ ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿಂದ ಸ್ವಲ್ಪ 1 ನಿಮಿಷ ಹಂಗನ ಗ್ಯಾಸನ್ನು ಆಫ್ ಮಾಡ್ಲಾರ್ದಂಗ ಬಿಟ್ಬಿಡ್ರಿ. ಕೊನೆಯದಾಗಿ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನ ಇದ್ರ ಜೊತೆಗೆ ಇದ್ರ ಮೇಲೆ ಹಾಕೊಂತೀನಿ. ಹಾಕೊಂಡು ಎಲ್ಲ ಚಲೋ ತಂಗ ತಿರುಗಿಸಿ ಸ್ವಲ್ಪ ಇದು ಅಕ್ಕಿ ಹಿಟ್ಟು ಸ್ವಲ್ಪ ಬೇಯಬೇಕು. ಒಲೆ ಮೇಲೆ ಸಣ್ಣ ಉರಿ ಇಟ್ಕೊರಿ. ಸಣ್ಣ ಉರಿ ಇಟ್ಕೊಂಡು 1 ನಿಮಿಷ ಇದು ಬೇಯಿಸ್ಕೊಂಡ್ರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಒಂದು ಅಗಲವಾದಂತ ಪ್ಲೇಟಿಗೆ ಹಾಕೊಳ್ರಿ, ಅಂದ್ರೆ ಜಲ್ದಿ ಆರ್ತೈತಿ. ಈಗ ನೋಡ್ರಿ ಇದೆಲ್ಲ ಆರೈತಿ. ಈ ರೀತಿಯಾಗಿ ಇದನ್ನ ಮಾಡಿಟ್ಕೊಳ್ರಿ. ಈಗ ಇದನ್ನ ಮಾಡೋದಕ್ಕೋಸ್ಕರ ನೀವು ಬಟರ್ ಪೇಪರ್ ಇದ್ರೆ ಬಟರ್ ಪೇಪರ್ ಯೂಸ್ ಮಾಡ್ಕೊಳ್ರಿ. ಇಲ್ಲಪ್ಪ ಅಂದ್ರೆ ಬಾಳೆ ಎಲೆ ಇರುತ್ತಲ್ಲ, ಬಾಳೆ ಎಲೆ ಮೇಲೆ ಬೇಕಾದ್ರೂ ಮಾಡ್ಕೋಬಹುದು. ಇಲ್ಲಾಂದ್ರೆ ನೀವು ಹೋಳಿಗೆ ತಗಡು ಇರ್ತೈತಲ್ಲ, ಅದ್ರ ಮೇಲೆ ಬೇಕಾದ್ರೂ ಮಾಡ್ಕೋಬಹುದು. ಈಗ ನಾನೆಲ್ಲ ಬಟರ್ ಪೇಪರ್ ತಗೊಂಡಿನಿ. ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡಿನಿ. ತುಪ್ಪ ಹಚ್ಕೊಂಡು ಈಗ ಅಕ್ಕಿ ರೊಟ್ಟಿದ ಉಳ್ಳಿ ಇತ್ತಲ್ಲ, ಅದನ್ನ ಈ ರೀತಿಯಾಗಿ ನಿಮಗೆ ಎಷ್ಟು ತೆಳ್ಳಗ ಬೇಕಲ್ರಿ ಅಷ್ಟು ತೆಳ್ಳಗ ಇದನ್ನ ನೀವು ಈ ರೀತಿಯಾಗಿ ತಟ್ಕೋಬಹುದು. ನೋಡ್ರಿ ಈ ರೀತಿಯಾಗಿ ನೀಟಾಗಿ ಸ್ವಲ್ಪ ಕೈಗೆ ತುಪ್ಪ ಹಚ್ಕೋರಿ. ತುಪ್ಪ ಹಚ್ಕೊಂಡು ಇದಕ್ಕೆ ತುಪ್ಪ ಹಾಕೊಂಡ್ರೆ ಚಲೋ ಆಕೈತ್ರಿ ಎಣ್ಣೆಗಿಂತ. ಯಾಕಂದ್ರೆ ಇದು ಸ್ವೀಟ್ ಅಲ್ರಿ, ಬಾಳೆಹಣ್ಣು ಹಸಿ ಕೊಬ್ಬರಿ ಎಲ್ಲ ಹಾಕೈತಲ್ಲ, ತುಪ್ಪ ಹಾಕೊಂಡ್ರೆ ಚಲೋ ಆಕೈತಿ. ಈಗ ಹಂಚು ಕಾಯಿಸೋದಕ್ಕೆ ಇಟ್ಕೊಂಡಿದ್ದೀರಿ. ಕಾದಿರುವಂತ ಹಂಚಿನ ಮೇಲೆ ಈ ರೊಟ್ಟಿಯನ್ನ ಹಾಕೊಳ್ರಿ. ಉರಿಯನ್ನ ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಳ್ರಿ. ಇದಕ್ಕೆ ಮಾಲೆ ತಳಗ ಎಲ್ಲ ಸ್ವಲ್ಪ ಚಲೋ ತಂಗ ತುಪ್ಪ ಹಚ್ಕೊಳ್ರಿ. ನೋಡ್ರಿ ಈ ರೀತಿ ತುಪ್ಪ ಹಚ್ಕೊಂಡು ಒಂದ್ ಸೈಡ್ ಬೆಂದಾದ ತಕ್ಷಣ ನೆಕ್ಸ್ಟ್ ಇದನ್ನ ತಿರುಗಿಸಕೊಂಡು ಇಲ್ಲಿನೂ ಕೂಡ ಸ್ವಲ್ಪ ತುಪ್ಪ ಹಚ್ಕೊಳ್ರಿ. ಹಚ್ಕೊಂಡು ಕೆಳಗ ಮೇಲೆ ಸ್ವಲ್ಪ ನೀಟಾಗಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ರಿ. ಭಾಳ ಜೋರು ಇಟ್ಕೊಳೋದಕ್ಕೆ ಹೋಗ್ಬೇಡ್ರಿ ಉರಿ. ಯಾಕಂದ್ರೆ ಭಾಳ ಇದು ಜೋರು ಇಟ್ಕೊಂಡ್ರೆ ಹೊತ್ತದಂಗೆ ಆಗ್ಬಿಡ್ತೈತಿ. ಅದಕ್ಕೆ ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇದನ್ನ ಬೇಯಿಸ್ಕೊಳ್ರಿ. ಈಗ ನೋಡ್ರಿ ನಮ್ದು ರುಚಿಯಾದಂತ ಬಾಳೆಹಣ್ಣಿನ ಅಕ್ಕಿ ರೊಟ್ಟಿ ರೆಡಿ ಆಯ್ತು. ಬಹಳ ರುಚಿಯಾಗಿರ್ತೈತ್ರಿ. ಇದ್ರ ಜೊತೆಗೆ ನೀವು ಕೊಬ್ಬರಿ ಚಟ್ನಿ ಬೇಕಂತ ಏನಿಲ್ರಿ, ಇದನ್ನ ತುಪ್ಪ ಹಚ್ಕೊಂಡು ತಿಂತನೂ ಸಾಕಾಗತ್ತ. ನಿಮಗ ಬೇಕು ಅಂದ್ರೆ ಕೊಬ್ಬರಿ ಚಟ್ನಿ ಬೇಕಿದ್ರೆ ಮಾಡ್ಕೊಂಡು ತಿನ್ರಿ, ಬಹಳ ಚಲೋ ಆಗುತ್ತೆ. ನಾನಂತೂ ಇಲ್ಲೇ ತುಪ್ಪ ಹಚ್ಕೊಂಡು ತಿಂದಿದ್ರಿ, ಯಾಕಂದ್ರೆ ಸ್ವೀಟ್ ಅಲ್ರಿದ್ದು, ತುಪ್ಪ ಜೊತೆಗೆ ಬಹಳ ರುಚಿ ಅನಿಸ್ತ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ದಿವಸ ನಾನು ನಿಮಗೆ ಕಳಿತ ಬಾಳೆಹಣ್ಣಿನಿಂದ ಒಂದು ರುಚಿಯಾದಂತ ಬೆಳಗಿನ ತಿಂಡಿಗಾದ್ರೂ ಮಾಡ್ಕೋಬಹುದು, ಸಾಯಂಕಾಲಕ್ಕಾದ್ರೂ ಮಾಡ್ಕೋಬಹುದು. ನೀವು ಇದನ್ನ ಬಹಳ ರುಚಿಯಾಗಿರ್ತೈತಿ. ಖಂಡಿತವಾಗ್ಲೂ ನಿಮ್ಗೆ ವಿಡಿಯೋ ಇಷ್ಟ ಆಗೈತಿ ಅಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ.